ಇನ್ನು ಧಾರವಾಡ ಜಿಲ್ಲೆಯಲ್ಲಿ ರೈತನೊಬ್ಬ ಎಲ್ಲರಿಗೂ ಮಾದರಿಯಾಗುವಂತಹ ಕೆಲಸವನ್ನ ಮಾಡಿದ್ದಾನೆ. ನಂದನವನ ಅನ್ನೋ ಒಂದು ಸಸ್ಯ ತೋಟವನ್ನು ನಿರ್ಮಿಸಿ ಇತರೆ ರೈತರಿಗೂ ಕೂಡ ಮಾದರಿಯಾಗಿದ್ದಾನೆ. ತನ್ನ ಜೊತೆ ನಮ್ಮ ಪ್ರತಿನಿಧಿ ಒಂದು ಚಿಚಾಟನ ನಡೆಸಿದ್ದಾರೆ, ನೋಡ್ಕೊಂಬರೋಣ. ಕಲ್ಮೇಶ್ ಮಂಡ್ಯಾಳವರೇ, ತಾವು ನನ್ನ ಬಯೋಡೇಟಾ ಅಂದರೆ ನನ್ನ ಎಲ್ಲ ಜೀವನ ಕ್ರಮ ಕೇಳಿದಿರಿ. ನಾನು ಕೆ ವಿ ಹುಲ್ಕೋಟೆ ಅಂತ ಚಿಲಕವಾಡ ಗ್ರಾಮದಲ್ಲಿ ನಮ್ಮ ಪೂರ್ಣ ನನ್ನ ಶಿಕ್ಷಣ ಇದು ಪ್ರಾಥಮಿಕ ಶಿಕ್ಷಣ ಶುರುವಾದದ್ದು ಮುಖ್ಯವಾಗಿ ನಾವು ಮೊದಲ ಧಾರವಾಡದಲ್ಲಿ ಇರ್ತಿದ್ವಿ. ಮೊದಲ ನಮ್ಮ ತಂದೆಯವರು ಅವರು ಸರ್ಕಾರಿ ನೌಕರಿ ಇದ್ದರು. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅಲ್ಲೇ ನಮ್ಮದು ಮನೆ ಇತ್ತು ಸಪ್ತಾಪುರದಲ್ಲಿ ಮನೆ. ಅಲ್ಲೇ ನಾಲ್ಕನೇವರೆಗೆ ನನ್ನ ಪ್ರಾಥಮಿಕ ಶಿಕ್ಷಣ. ನಂತರ ಬಂದು ಇಲ್ಲೇ ಅವ್ರು ರಿಟೈರ್ಮೆಂಟ್ ಆದ್ಮ್ಯಾಗ ನಾವು ಇಲ್ಲಿ ಬಂದು ಚಿಲಕವಾಡಕ್ಕೆ ನಮ್ಮದು ಸಾಕಷ್ಟು ಕೃಷಿ ಕ್ಷೇತ್ರ ಇಲ್ಲ ಚಿಲಕವಾಡದಲ್ಲಿ ಇದ್ದುದರಿಂದ ಇಲ್ಲೇ ಮನೆ ಇಲ್ಲೇ ಇತ್ತು. ಇಲ್ಲಿ ಬಂದು ನಾವು ಸೆಟ್ಲ್ ಆದ್ವಿ. ಆಮ್ಯಾಗ ಇಲ್ಲೇ ಪ್ರಾಥಮಿಕ ಶಿಕ್ಷಣ ನಾನು 7ನೇವರೆಗೆ ಮುಗಿಸಿ ನಾನು ಮುಂದಿನ ಹೈಸ್ಕೂಲ್ ಮತ್ತು ಕಾಲೇಜ್ ಎಲ್ಲ ಶಿಕ್ಷಣಕ್ಕೆ ಹುಬ್ಬಳ್ಳಿ ಮತ್ತು ಧಾರವಾಡ ಆಶ್ರಯಿತು. ಆಮೇಲೆ ಮುಂದೆ ಯೂನಿವರ್ಸಿಟಿ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಬಾಟ್ನಿ ಸೆಲೆಕ್ಟ್ ಮಾಡಿಕೊಂಡು ನಾನು ಅಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಮುಗಿಸಿದೆ 71ರಾಗ. ಅದರ ನಂತರ ಮುಂದೆ ವಿಜಯ ಮಹಾಂತೇಶ್ ಕಾಲೇಜ್ ಹುನಗುಂದ, ಅಲ್ಲೇ ಒಂದು 3 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಉಪನ್ಯಾಸಕ್ಕಂತ. ಆಮ್ಯಾಗ ಅಲ್ಲಿಂದ ಬಿಟ್ಟು ಬಂದು ನಾನು ಮ್ಯಾರೇಜ್ ಆಯ್ತು 72ರಲ್ಲಿ. ಮುಂದೆ ಅಲ್ಲಿಂದ ಬಿಟ್ಟು ಬಂದು ನಾನು ಪೂರ್ಣ ಪ್ರಮಾಣದಾಗ ಕೃಷಿಯನ್ನು ಶುರು ಮಾಡಿದೆ. ಆಮೇಲೆ 100 ಎಕರೆ ಜಮೀನು ಕೃಷಿಯನ್ನು ಆವಾಗ ಒಣಬೇಸಾಯ ಕೃಷಿ ಇತ್ತು. ಒಣಬೇಸಾಯ ಕೃಷಿಯನ್ನು ಒಂದು 74-75ರಿಂದ ಹಿಡ್ಕೊಂಡು ಮುಂದೆ 80-82 ಮಟನೂ ಒಣಬೇಸಾಯದಲ್ಲಿ. ಮುಂದೆ ನಮಗೆ ನೀರಾವರಿ ಬಂತು, ಮಲಪ್ರಭಾ ನೀರಾವರಿ ಬಂದಾಗ ಸಾಕಷ್ಟು ಅದರ ಉಪಯೋಗ ಮಾಡಿಕೊಂಡು ಮುಂದೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಅದರ ನಂತರ ಮುಂದೆ ಕೆಲವೊಂದು ಸರಿ ನಾವು ಕೂಡ ಆ ಟೈಮ್ನಲ್ಲೇ ಹಸಿರು ಕ್ರಾಂತಿ ಅಂತ ಬಂತು. ಆಗ ಕಾಟನ್ ಬೆಳೆ ಅಂದರೆ ಈ ಹತ್ತಿ ಮತ್ತು ಗೋವಿನ ಜೋಳ ಬೆಳೆಯ ಮುಂದೆ ಕೆಲವು ರಸಾಯನಗಳನ್ನು ಅಪ್ಲೈ ಮಾಡ್ತಿದ್ವಿ. ಆದರೆ ಮುಂದೆ ಅದರ ಪರಿಣಾಮ ಗೊತ್ತಾಗಿ ಅದನ್ನು ಕೈ ಬಿಟ್ಟು ನಾವು ಸಾಮಾನ್ಯ ಬೆಳೆಗಳಾದ ಹೆಸರು, ಉದ್ದು, ಆಮೇಲೆ ಕಡಲೆ, ಮಡಿಕೆ ಇಂಥವು, ಯಾಕಂದರೆ ಭೂಮಿಗೆ ಪೆಟ್ಟು ಕೊಡಬಾರ್ದಪ್ಪ ಅನ್ನುವಂಥ ದೃಷ್ಟಿಯಿಂದ ಕೇವಲ ಅವನ್ನು ಮಾತ್ರ ಬೆಳೆದು ಅದನ್ನೇ ಮತ್ತು ಇನ್ಕಾರ್ಪೊರೇಟ್ ಮಣ್ಣಿನಲ್ಲಿ ಇದನ್ನು ಮಾಡ್ಕೋತ ಬಂದಿವಲ್ಲ. ಹೀಗಾಗಿ ನಮ್ಮ ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡೋದು ಮುಖ್ಯ ಉದ್ದೇಶ ನಮ್ಮದು. ಆ ಉದ್ದೇಶದಿಂದ ಮುಂದೆ ಈ ರಾಸಾಯನಿಕ. ಆಮೇಲೆ ನಮ್ಮ 3 ಮಂದಿ ಮಕ್ಕಳು, 2 ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು ಒಬ್ಬರು ಅವ್ರದ್ದು ನಮ್ಮ ಕರ್ನಾಟಕ ಸರ್ಕಾರದ ಸೇವೆಯಲ್ಲೇ ದೊಡ್ಡ ಅಧಿಕಾರಿಗಳು ಅದಾರ ಅವರು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ. ಆಮೇಲೆ ಮಗಳು ಆಕಿನೂ ಸಂಗೀತದಲ್ಲಿ ಎಮ್ ಎ ಮಾಡಿದ್ಲು. ನಮ್ಮ 2 ಮಕ್ಕಳು ಕೂಡ ನಮ್ಗೆ ಎಲ್ಲ ಕೃಷಿಯೊಳಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ನಮ್ಮದು ಇಷ್ಟೆಲ್ಲ ಇದ್ಕೊಂಡು ನಾವು ಇದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮುಂದೆ ಬೆಳವಣಿಗೆ ಮಾಡಿದ್ವಿ. ಇಲ್ಲೇ ನಮ್ಮ ಕೃಷಿ ಇದ್ರ ಬಗ್ಗೆ ನಾನು ನಮ್ಮ ಮನೆ ಸುತ್ತಮುತ್ತಲ ತೋಟ ಹೇಗೆ ಬೆಳೆಸಿದೆ, ಅದನ್ನು ಯಾವ ರೀತಿಯಿಂದ ಇದು ಮಾಡಿದೆ ನಾನು ಮೊದಲೇ ಹೇಳಿದೆ ನಿಮಗೆ. ಆ ದೃಷ್ಟಿಯಿಂದ ನಮ್ಮ ಮುಂದಾದರೂ ಕೂಡ ಇದನ್ನು ಹೀಗೆ ಬೆಳೆಸ್ಕೊಂಡು ನನಗೆ ಈಗ 80 ವರ್ಷ. ನನಗೀಗ ಸಾಕಷ್ಟು ನಮ್ಮ ಮಕ್ಕಳೇ ಸಾಕಷ್ಟು ಸಹಾಯ ಮಾಡ್ತಾರೆ. ಅವರು ಇದರಲ್ಲೇ ನಾವು ಹೆಚ್ಚು ಕಡಿಮೆ ನನಗೆ ಪ್ರವಾಸದ ಇದು ಭಾಳಷ್ಟು ಇಡೀ ವರ್ಷದಲ್ಲಿ 2-3 ಸರಿ ನಾವು ಎಲ್ಲರ ಅಡ್ಡಾಡೋದು. ನಮ್ಮದೊಂದು ಗ್ರೂಪ್ ಅದ, ಫ್ರೆಂಡ್ಸ್ ಗ್ರೂಪು, ಅದ್ರ ಜೊತೆ ಅಡ್ಡಾಡೋದು. ಆಮೇಲೆ ಅದ್ರದ್ದು ಫೋಟೋಗ್ರಾಫಿ ಸಾಕಷ್ಟು ನಾವು ಅದ್ರ ಬಗ್ಗೆ ಪ್ರಿಸರ್ವ್ನೂ ಮಾಡಿದ್ವಿ. ನಾವು ಎಲ್ಲೆಲ್ಲಿ ಅಡ್ಡಾಡಿ ಬಂದ್ವಿ ಎಲ್ಲ ಇದನ್ನು ಆ ಒಂದು ಹಾಬಿ ಇಟ್ಕೊಂಡಿದ್ದೀವಿ.